ಏಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ ಎಂದು ಹೇಳಿದ ಭಾರತೀಯ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಇಂದು ಸೆಪ್ಟೆಂಬರ್ 11. ಇದರ ವಿಶೇಷವೇನು ಗೊತ್ತೇ? ಸ್ವಾಮಿ ವಿವೇಕಾನಂದರು 1893 ಸೆಪ್ಟೆಂಬರ್ ತಿಂಗಳ 11ರಂದು ಅಮೆರಿಕಾದ ಚಿಕಾಗೋ ನಗರದಲ್ಲಿ ಭಾಷಣವೊಂದನ್ನು ಮಾಡಿದರು. ಅವರ ಪ್ರಭಾವ ಇಡೀ ಧರ್ಮ ಸಮ್ಮೇಳನದ ಕೇಂದ್ರಬಿಂದು ಸ್ವಾಮಿ ವಿವೇಕಾನಂದರಾದರು. ಮಾತ್ರವಲ್ಲದೆ ಭಾರತದ ಸಂಸ್ಕೃತಿಯನ್ನು ಮತ್ತು ಹಿಂದೂ ಧರ್ಮದ ಔನ್ನತ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟರು. ಈಗ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಬರೋಣ ಬನ್ನಿ. ಮೊದಲು ಸ್ವಾಮಿ ವಿವೇಕಾನಂದರ ಭಾಷಣದ ಕನ್ನಡ ಭಾಷಾಂತರ ಮಾಡಲು ಪ್ರಯತ್ನಿಸಿದ್ದೇನೆ, ತಪ್ಪಿದ್ದರೆ ಕ್ಷಮೆಯಿರಲಿ. ಅಮೆರಿಕಾದ ನನ್ನ ಸಹೋದರ ಸಹೋದರಿಯರೇ, ನೀವು ನಮಗೆ ನೀಡಿದ ಆತ್ಮೀಯ ಹಾಗೂ ಹೃತ್ಪೂರ್ವಕ ಸ್ವಾಗತಕ್ಕೆ ನನ್ನ ಮನತುಂಬಿ ನಿಮ್ಮನ್ನು ಗೌರವಿಸುತ್ತೇನೆ. ಜಗತ್ತಿನ ಅತ್ಯಂತ ಪ್ರಾಚೀನ ಸನ್ಯಾಸಿಗಳ ದೇಶದ ಪರವಾಗಿ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ. ಎಲ್ಲ ಧರ್ಮಗಳ ತಾಯಿಯ ಧರ್ಮದಿಂದ ಬಂದ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ ಮತ್ತು ಎಲ್ಲ ವರ್ಗಗಳ ಲಕ್ಷಾಂತರ ಹಿಂದೂ ಜನರ ಪರವಾಗಿ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ. ಈ ವೇದಿಕೆಯಲ್ಲಿರುವ ಕೆಲವು ದೂರ ದೇಶದಲ್ಲಿ ಸಹಿಷ್ಣುತೆಯನ್ನು ಪಸರಿಸುತ್ತಿರುವ ಭಾಷಣಕಾರರಿಗೂ ನನ್ನ ಧನ್ಯವಾದಗಳು. ಜಗತ್ತಿಗೆ ಸಹಿಷ್ಣುತೆ ಮತ್ತು ಸ್ವೀಕಾರತೆ ಎರಡನ್ನೂ ಕಲಿಸಿದ ಧರ್ಮಕ್ಕೆ ಸೇರಿದವನು ನಾನು ಎಂದು ಹೆಮ್ಮೆ ಪಡುತ್ತೇನೆ. ಇದು ನನ್ನ ದೇಶದ ಲಕ್ಷಾಂತರ ಮಾನವರಿಂದ ಪ್ರತಿದಿನ ಪುನರಾವರ್ತಿಸಲ್ಪಡುತ್ತದೆ. ವಿಭಿನ್ನ ನದಿಗಳು ವಿಭಿನ್ನ ಸ್ಥಳಗಳಲ್ಲಿ ಹುಟ್ಟಿ ಕಡೆಗೆ ಒಂದೇ ಸಮುದ್ರ ಸೇರುವಂತೆ, ಓ ದೇವರೇ, ವಿಭಿನ್ನ ರೀತಿಯ ಮಾನವರು ನಡೆಯುವ ಎಲ್ಲ ದಾರಿಗಳು ನಿಮ್ಮ ಬಳಿಗೆ ಕೊಂಡೊಯ್ಯುತ್ತವೆ. ಈ ಬೆಳಿಗ್ಗೆ ಈ ಮಹಾಸಭೆಯ ಗೌರವಕ್ಕಾಗಿ ಮೊಳಗಿದ ಆ ಗಂಟೆ ಎಲ್ಲ ಅಂಧಭಕ್ತಿಯ ಕತ್ತಿಯಿಂದಲೋ ಅಥವಾ ಲೇಖನಿಯಿಂದಲೋ ನಡೆಯುವ ಹಿಂಸೆಗಳ ಹಾಗೂ ಒಂದೇ ಗುರಿಯತ್ತ ಸಾಗುತ್ತಿರುವ ವ್ಯಕ್ತಿಗಳ ನಡುವಿನ ಎಲ್ಲ ಅಸಹಿಷ್ಣು ಮತ್ತು ಅಕಾರಾತ್ಮಕ ಭಾವನೆಗಳ ಮರಣ ಗಂಟೆಯಾಗಿ ಪರಿಣಮಿಸಲಿ ಎಂದು ನಾನು ಹೃತ್ಪೂರ್ವಕವಾಗಿ ಆಶಿಸುತ್ತೇನೆ. ಸ್ನೇಹಿತರೆ, ಇದು ಭಾಷಣದ ಸಂಕ್ಷಿಪ್ತ ಕನ್ನಡದ ತರ್ಜುಮೆಯಾಗಿದ್ದು, ಈ ಭಾಷಣದ ಸಾರಾಂಶ ಮತ್ತು ಪರಿಣಾಮದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹವನ್ನು ನೀಡಿ. ಧನ್ಯವಾದಗಳು.